ವಜ್ರಾಭರಣ ಉತ್ಸವ ಜಾತ್ರೆಯ ಸಂಭ್ರಮ ಅಂತೂ ಜೋರಾಗಿದೆ. ದೇವನಹಳ್ಳಿಯಲ್ಲಿ ಇರುವಂತಹ ಸಂಭ್ರಮ ಇದು. ಈ ಜಾತ್ರೆಯ ಉತ್ಸವ ಸಂಭ್ರಮ ಜೋರಾಗಿದೆ. ಬಂದೋಬಸ್ತ್ನಲ್ಲಿ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮ ರಥೋತ್ಸವ ಕೂಡ ಮಾಡಲಾಗಿದೆ. ಜಾತ್ರೆಯಲ್ಲಿ ರತ್ನ ಖಚಿತ ವಜ್ರಾಭರಣ ಹಾಕಿ ದೇವರ ಮೆರವಣಿಗೆಯನ್ನು ಕೂಡ ಮಾಡಲಾಗಿದೆ. ಮೆರವಣಿಗೆಯ ಮುಖಾಂತರ ರಥಕ್ಕೆ ದೇವರ ಉತ್ಸವ ಮೂರ್ತಿಯನ್ನು ತರಿಸಲಾಗಿತ್ತು. ಉರಿ ಬಿಸಿಲಿನ ನಡುವೆ ರಥೋತ್ಸವದಲ್ಲಿ ಭಕ್ತಾದಿಗಳು ಕೂಡ ಭಾಗವಹಿಸಿದರು. ಮೇಲುಕೋಟೆ ನಂತರ ಬೆಲೆ ಕಟ್ಟಲಾಗದ ಅಪಾರ ಆಭರಣ ಹೊಂದಿರುವಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ರಥೋತ್ಸವಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ.ಎಚ್. ಮುನಿಯಪ್ಪ ಅವರು ಚಾಲನೆ ಕೊಟ್ಟರು. ತೆರಿಗೆ ದವನ ಬಾಳೆಹಣ್ಣು ಅರ್ಪಿಸಿ ಭಕ್ತರಿಂದ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಕೂಡ ಸಲ್ಲಿಸಲಾಯಿತು. ಉರಿ ಬಿಸಿಲಿನ ನಡುವೆಯೂ ಕೂಡ ರಥೋತ್ಸವದಲ್ಲಿ ಭಕ್ತಾದಿಗಳು ಕೂಡ ಬಂದಿದ್ದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದ ಕೋಟೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ. ದೇವನಹಳ್ಳಿಯಲ್ಲಿ ವಜ್ರಾಭರಣ ಉತ್ಸವದ ಜಾತ್ರೆಯ ಸಂಭ್ರಮ ಸಡಗರವನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. ಬಂದೋಬಸ್ತ್ನಲ್ಲಿ ವೇಣುಗೋಪಾಲ ಸ್ವಾಮಿ ಬ್ರಹ್ಮ ರಥೋತ್ಸವವನ್ನು ಇವತ್ತು ನೆರವೇರಿಸಲಾಯಿತು. ಜಾತ್ರೆಯಲ್ಲಿ ರತ್ನ ಖಚಿತ ವಜ್ರಾಭರಣ ಹಾಕಿ ದೇವರ ಮೆರವಣಿಗೆ ಕೂಡ ಮಾಡಲಾಯಿತು. ದೃಶ್ಯಾವಳಿಯಲ್ಲಿ ಕೂಡ ನೀವು ಗಮನಿಸ್ತಾ ಇದ್ರಿ. ವಜ್ರಾಭರಣ ಉತ್ಸವದ ಜಾತ್ರೆಯ ಸಂಭ್ರಮದಲ್ಲಿ ಯಾವ ರೀತಿಯಾಗಿ ಭಕ್ತಾದಿಗಳು ಬಂದಿದ್ದಾರೆ. ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಭಾಗದಿಂದ ಜನರ ಆಗಮನ ಆಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ರಿ. ಜಾತ್ರೆಯ ಉತ್ಸವನ ನೋಡೋದಕ್ಕೆ, ಮೆರವಣಿಗೆಯನ್ನು ನೋಡೋದಕ್ಕೆ ಬೇರೆ ಬೇರೆ ಭಾಗದಿಂದ ಭಕ್ತಾದಿಗಳ ಆಗಮನ ಆಗಿದೆ. ಸಾಕಷ್ಟು ಜನ ಬಂದಿದ್ದಾರೆ. ಬಿಸಿಲು ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಜನ ಈ ಒಂದು ಮೆರವಣಿಗೆಯಲ್ಲಿ, ಈ ಒಂದು ಹಬ್ಬಕ್ಕೆ, ಈ ಒಂದು ಉತ್ಸವಕ್ಕೆ ಭಾಗಿಯಾಗಿರೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಬಂದೋಬಸ್ತ್ನಲ್ಲಿ ವೇಣುಗೋಪಾಲ ಸ್ವಾಮಿಯ ಬ್ರಹ್ಮ ರಥೋತ್ಸವವನ್ನು ನೆರವೇರಿಸಲಾಗಿತ್ತು. ಪೊಲೀಸರು ಬಂದೋಬಸ್ತ್ ಕೂಡ ಅಲ್ಲಿ ಕೊಡಲಾಗಿತ್ತು. ನೋಡ್ತಾ ಇದ್ರಿ, ಎರಡು ಭಾಗದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ಒಂದು ಕಡೆ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಯಾವ ರೀತಿಯಾಗಿ ಜನಜಾತ್ರೆ ಇದೆ ಅನ್ನೋದು, ಇನ್ನೊಂದು ಕಡೆ ಆ ದೇವಸ್ಥಾನವನ್ನು ಯಾವ ರೀತಿಯಾಗಿ ಸಿಂಗಾರ ಮಾಡಿದೆ ಅಂತೇಳಿ, ಆ ರಥವನ್ನು ಯಾವ ರೀತಿಯಾಗಿ ಎಳಿತಾ ಇದ್ದಾರೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಇದ್ದಾರೆ. ಅಕ್ಕಪಕ್ಕದಲ್ಲಿ ನಿಂತ್ಕೊಂಡು ಕೂಡ ಜನ ನೋಡ್ತಾ ಇದ್ದಾರೆ. ಅಲ್ಲಿ ಪೊಲೀಸ್ ಬಂದೋಬಸ್ತ್ ನಡುವೆಯೂ ಕೂಡ ಈ ಜಾತ್ರೆಯನ್ನು ಮಾಡಲಾಯಿತು. ಮೆರವಣಿಗೆ ಮುಖಾಂತರ ಜಾತ್ರೆಗೆ ಅದ್ಧೂರಿಯಾಗಿ ತೆರೆ ಕಂಡಿದೆ. ದೇವರ ಉತ್ಸವ ಮೂರ್ತಿಯನ್ನು ನೋಡೋದಕ್ಕೆ ಲಕ್ಷಾಂತರ ಭಕ್ತರು ಬಂದಿದ್ದಾರೆ. ಅಲ್ಲಿ ಸಾಕಷ್ಟು ಜನ ಇದ್ದಾರೆ. ಪೊಲೀಸ್ ಭದ್ರತೆಯ ನಡುವೆ ಈ ಒಂದು ಉತ್ಸವವನ್ನು, ಈ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.